ಈಗ ಸ್ಲಾಟ್ ಬುಕ್ಕಿಂಗ್ SSGD ಅವರು ಇನ್ನೂ ಬಂದಿಲ್ಲ. ನಿನ್ನ ಯಾರೋ ಬಂದೈತಿ ಅಂದರು, ನಾನು ಸ್ವಲ್ಪ ಸರ್ಚ್ ಮಾಡಿ ನೋಡಿನಿ. ಅಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಭಾಷೆ ವಿಡಿಯೋನ ನೋಡಿನಿ. ಎಲ್ಲರೂ ಏನು ಕೊಟ್ಟಾರಂದ್ರೆ ಎಕ್ಸಾಮ್ ಡೇಟಾ ಮುಂದೂಡಲಾಗಿದೆ, ಎಕ್ಸಾಮ್ ಡೇಟ್ ಮುಂದೂಡಲಾಗಿದೆ ಅಂತ ಕೊಟ್ಟಾರೆ. ಎಲ್ಲಿ ತನಕ ಡೇಟ್ ಕೊಟ್ಟಾರಂದ್ರೆ ಗೆಸ್ 9 ತಾರೀಕು ಅಂತ ಕೊಡ್ತಾ ಇದ್ದಾರೆ. 9 ತಾರೀಕು SSGD ಅವ್ರದ್ದು 23ಕ್ಕೆ ನಡಿಬೇಕಾಗಿದ್ದ ಎಕ್ಸಾಮನ್ನು 9 ತಾರೀಕಿನಿಂದ ನಡೀಬಹುದು. ಗೆಸ್ ಇನ್ನೂ ಬಿಟ್ಟಿಲ್ಲ, ಇದ್ರಾಗ ಬಿಟ್ಟಿಲ್ಲ. ಯಾಕಂದರೆ ಇನ್ನೂ SSC MTS ಇನ್ನೂ ಎಕ್ಸಾಮ್ ಚಾಲೋ ಅದಾವ್ರಿ. ಅವು ಕೆಲವೊಂದು ಏನೋ ಪ್ರಾಬ್ಲಮ್ ಆಗಿ ಕೆಲವೊಂದು ಮುಂದೆ ಹಾಕ್ಯಾರ. ಆದ್ದರಿಂದ ಅವು ಮುಗಿದ ಮೇಲೆ ನಿಮ್ಮದು ಸ್ಟಾರ್ಟ್ ಮಾಡ್ಬೇಕಂತೇಳಿ ವಿಚಾರವನ್ನು ಇಟ್ಕೊಂಡಾರೆ. ಅಂದರೆ ಇನ್ನೂ 9 ತಾರೀಕಿನಿಂದ ಸ್ಟಾರ್ಟ್ ಆಗ್ಬೋದು ಅಂತ ಇದ್ದಾರೆ. ಇನ್ನು ಸ್ಲಾಟ್ ಬುಕ್ಕಿಂಗ್ ಬಂದಿಲ್ಲ, ಬಹುಶಃ ಬರ್ಬೋದು. ಯಾಕಂದರೆ 10 ದಿನ 15 ದಿನ ಮುಂಚಿತವಾಗಿ ಬರಬೇಕಾದ್ರೆ ಸ್ಲಾಟ್ ಬುಕ್ಕಿಂಗ್ ಅಂದರೆ ಮುಂಚಿತವಾಗಿ ಬಂದರೆ ನೀವು ಎಲ್ಲಿ ಅನ್ನೋದು ನೀವು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸ್ಲಾಟ್ ಬುಕ್ಕಿಂಗ್ ಬರ್ತಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ನಾವು ಲೇಟಾಗಿ ತೊಗೊನು ಅಂಥೇಳಿ ನೀವು ಬುಕ್ಕಿಂಗ್ ಮಾಡೋಂಗಿಲ್ಲ. ಬುಕ್ಕಿಂಗ್ ಮಾಡ್ಬೇಕಾದ್ರೆ ಇಲ್ಲಿಂದ ಈ ಡೇಟ್ವರೆಗೆ ಇರ್ತೈತೆ ರೀ. ನೀವು ಬುಕ್ಕಿಂಗ್ ಫಸ್ಟ್ ಮಾಡಿಬಿಡ್ರಿ. ನೀವು ತೋರಿ ಮುಂದೆ ತೋರಿ, ನೀವು ಡೇಟ್ ಮುಂದೆ ತೋರಿ. ನಾ ಹೇಳೋದು ಅರ್ಥ ಆಗದೆ, ಡೇಟ್ ನೀವು ಮುಂದೆ ತೋರಿ. ನೀವು ಎಷ್ಟು ಲ್ಯಾಂಗ್ ಬೇಕು ಅಷ್ಟು ಲ್ಯಾಂಗ್ ತೋರಿ. ಆದರೆ ಸ್ಲಾಟ್ ಬಿಟ್ರಪ್ಪ ಅಂದರೆ ಅದನ್ನು ಬುಕ್ಕಿಂಗ್ ಅಂದ್ರೆ ಲಘುನ ಮಾಡ್ಕೋರಿ. ಆಮೇಲೆ ಲಾಸ್ಟಿಗೆ ಹೆಂಗೆ ಬರ್ತೈತಪ್ಪ ಅಂದ್ರೆ ಸ್ಲಾಟ್ ಬುಕ್ಕಿಂಗ್ ನೀವು ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಹೆಂಗೆ ಬರ್ತೈತಿ ಅಂದ್ರೆ ತಾನೇ ಅದು ಡೇಟ್ ಕೊಡ್ತೈತೆ ರೀ. ಅಂದ್ರೆ 10ರಿಂದ 20 ತಾರೀಕು ಒಳಗೆ ನಿಮ್ಮದು ಯಾವ ಡೇಟ್ ಫಿಕ್ಸ್ ಇಲ್ಲ ರೀ. ನೀವು ಲೇಟಾಗಿ ಹೋದ್ರಿ ಅಂದ್ರೆ ನಾ ಹೇಳೋದು, ಲೇಟಾಗಿ ಹೋದ್ರಿ ಅಂದ್ರೆ 10ರಿಂದ 20 ತಾರೀಕು ಒಳಗೆ ನಿಮ್ಗೊಂದು ಡೇಟ್ ಕೊಡ್ತೀವಿ ಅಂತ ಬರ್ತೈತೆ ಅದು. ಅದನ್ನು ನೀವು ಅಡ್ವಾನ್ಸಾಗಿ ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊಂಡಿರಪ್ಪ ಅಂದರೆ ನಿಮ್ಮ ಡೇಟ್ ನೀವು ಫಿಕ್ಸ್, ನಿಮ್ಮ ಎಕ್ಸಾಮ್ ಸಿಟಿ, ಆಮೇಲೆ ಯಾವ ಶಿಫ್ಟ್, ಆಮೇಲೆ ಯಾವ ಜಿಲ್ಲೆ ಅನ್ನೋದನ್ನು ಅಡ್ವಾನ್ಸಾಗಿ ನೀವು ಮಾಡ್ಕೊಂಡ್ರಿ ಅಂದರೆ ಅಡ್ವಾನ್ಸ್ ನಿಮ್ಗೆ ಗೊತ್ತಿರ್ತದೆ. ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಮಾಡ್ಕೊರಿ. ನೀವು ಜಲ್ದಿ ಎಕ್ಸಾಮ್ ಬರೆಯೋರಿದ್ರಿ ಜಲ್ದಿ ಡೇಟ್ ತೊಗೋರಿ, ಅಥವಾ ನೀವು ಮುಂದೆ ಹೋಗಿ ಎಕ್ಸಾಮ್ ಬರೆಯೋರಿದ್ರಿ ಅಂದರೆ ಮುಂದೆ ಹೋಗಿ ತೊಗೋರಿ. ಆದ್ರೆ ಬುಕ್ಕಿಂಗ್ ಮಾತ್ರ ಜಲ್ದಿ ಮಾಡಬೇಕು, ಗೊತ್ತಾಗದ್ರಿ. ಆಮೇಲೆ ನೋಡಿರಿ, ಓದೋದು SSGD ಅಭ್ಯರ್ಥಿಗಳು ಪ್ರತಿನಿತ್ಯ ಒಂದು ಕ್ವಶನ್ ಪೇಪರ್ ಬಿಡಿಸ್ಬೇಕು. ನೀವೀಗ ಪ್ರತಿನಿತ್ಯ ಒಂದು ಕ್ವಶನ್ ಪೇಪರ್ ಬಿಡಿಸ್ಲೇಬೇಕು. ನೀವು ಕ್ಲಾಸಿಗೆ ಕುಂಡ್ರಿ, ಅದ್ರ ಜೊತೆ ಕ್ವಶನ್ ಪೇಪರ್ ಬಿಡಿಸ್ಬೇಕು. ನಾ ಎದ್ರಾಗ ವೀಕ್ ಅದ ನೀವೇ ತಿಳ್ಕೊಬೇಕು ರೀ. ನಿಮಗೆ ಮೆರಿಟ್ ಅಂತೂ ಗೊತ್ತದ. 80 ಕ್ವಶನ 160 ಮಾರ್ಕ್ಸ್. 160ಕ್ಕೆ ನೀವು ಟಾರ್ಗೆಟ್ ಹೆಂಗೆ ಇಡ್ಬೇಕಂದ್ರೆ ಒಟ್ಟು 100ರ ಮೇಲೆ ಇಟ್ಕೋರಿ. ಒಟ್ಟು 100ರ ಮೇಲೆ ಇಟ್ಕೋರಿ. 100ರ ಮೇಲೆ ಇಟ್ಕೊಂಡು ನೀವು ಓದಬೇಕು. ನೀವು 85 90 ಇಟ್ಕೋಬೇಡ್ರಿ, ನೀವು ಮ್ಯಾಲೆ ಹೋಗ್ಬೇಕು ರೀ. ಅಂದ್ರೆ ನೀವು ಬೇಡಿದ್ದು ಸಿಗ್ತಾವ್ರಿ. ಅಲ್ಲಿ ನಿಮ್ಮ ಸಿಲೆಕ್ಷನ್ ಇರ್ತಾವೆ. BSF, CRPF, CISF, ಆಸಾಮ್ ರೈಫಲ್, ITBP, SSF ಈ ರೀತಿ ಸಿಲೆಕ್ಷನ್ ಇರ್ತಾವೆ. ನೀವು ಹೈ ಮೆರಿಟ್ ತೊಗೊಂಡ್ರೆ ನೀವು ಬಿಡಿದ್ದು ಸಿಗ್ತದೆ ರೀ. ಆಮೇಲೆ ನೀವು ಕ್ವಶನ್ ಪೇಪರ್ ಮುಗಿದ್ಮೇಲೆ ಮುಗಿತದ ಸುಮ್ಮ ಕುಂಡಿರಬಾರ್ದು. ಈಗ ನೀವು 160ಕ್ಕೆ ಒಂದು 80 ಮಾರ್ಕ್ಸ್ ತೊಗೋತೀರಿ, 90 ಮಾರ್ಕ್ಸ್ ತೊಗೋತೀರಿ. ತೊಗೊಂಡ್ಮೇಲೆ ಉಳಿದು ನಮ್ಗೆ ಯಾವ ಬರಲಿಲ್ಲ ಸರ್ಚ್ ಮಾಡ್ಬೇಕ್ರಿ. ಉಳಿದು ನಮ್ಗೆ ಯಾವ ಬರಲಿಲ್ಲ, ಯಾವ ಕ್ವಶನ್ ಬರಲಿಲ್ಲ ಅದನ್ನ ಸರ್ಚ್ ಮಾಡ್ಬೇಕು. ಈಗೇನು ಈಸಿ ಅದ, ಯಾರನ್ನ ಕೇಳೋದಲ್ಲ. ನೀವು ಮೊಬೈಲ್ದಾಗ ಹೊಡೆದ್ರು ನಿಮ್ಗೆ ಆನ್ಸರ್ ಸಿಗ್ತೈತೆ ರೀ. ಸಿಗ್ತೈತಿಲ್ಲ ರೀ, ಮೊಬೈಲ್ದಾಗ ಹೊಡೆದ್ರೆ ಆನ್ಸರ್ ಬರ್ತದೆ ರೀ. ಅದ್ರ ಹಿಸ್ಟ್ರಿನೇ ಬರ್ತದೆ ಟೋಟಲಾಗಿ. ನೀವು ಹುಡುಕಾಡಬೇಕು, ಸರ್ಚ್ ಮಾಡಬೇಕು. ಪ್ರತಿಯೊಂದು ಆ ರೀತಿ ಮಾಡ್ಬೇಕು. ಎಕ್ಸಾಮ್ ಡೇಟ್ ಮುಂದೆ ಹೋಗಿದ್ದು ಒಳ್ಳೇದನೇ ಕೆಟ್ಟೇನಲ್ಲ ನಿಮಗೆ. ಎಕ್ಸಾಮ್ ಡೇಟ್ ಮುಂದೆ ಹೋಗಿದ್ದು ಒಳ್ಳೇದನೇ ಕೆಟ್ಟಲ್ಲ. ನೀವು ಇನ್ನೂ ತಯಾರಾಗಬೇಕು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇರ್ತೀರಿ, ಈ ಕ್ಲಾಸನ್ನು ಅದೇ ಪಾಠನ ಹೊಳ್ಳಿ ರಿಪೀಟ್ ಮಾಡ್ತಿರ್ತೀವಿ. ಕೇಳಿ ಬೇಸರ ಹಾಕಿರ್ತೈತಿ. ಬೇಸರ ಮಾಡ್ಕೋಬೇಡ್ರಿ. ಯಾಕೆ ಆ ಮಾತು ಹೇಳ್ತೇನೆಂದ್ರೆ, ಈಗ ಇಡೀ ಪಾಠ ಒಳಗೆ ಒಂದು ಕ್ವಶನ್ ಏನೋ ಹೊಸಾದು ಬತ್ತು ನಿಮಗೆ ತಿಳಿಲಾರ್ದು ಒಂದೇ ಕ್ವಶನ್ ಆ ಪೀರಿಯಡ್ನೇ ಬತ್ತಂದ್ರೆ ಅದು ನೀವು ಕ್ಲಾಸ್ ಕೂತಿದ್ದು ಸಾರ್ಥಕ ರೀ, ಸಕ್ಸಸ್ ಅಂದಂಗೆ. ನಾ ಹೇಳೋದು ಅರ್ಥ ಆಗದಿ. ಮತ್ತು ಭಾಳ ಹುಡುಗರಿಗೂ ಮಾನಸಿಕ ಆಗಿರ್ತಾವೆ. ಹೆಂಗಂದ್ರೆ ಓದಿ ಬೇಸರ ಆಗಿರ್ತೈತಿ. ಎಷ್ಟು ಓದೋದು ಮರಿ, ಅದೇ ಪಾಠ ಓದೋದು. ಬೇಸರ ಮಾಡ್ಕೋಬಾರ್ದು. ಹಂಗೆ ಬೇಸರ ಆಗತ್ತೆ ಅಂದ್ರೆ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ ಓದಿದ್ದು ಬೇಸರ ಆಗೈತಿ, ಎಕ್ಸಾಮ್ ಅಟೆಂಡ್ ಮಾಡಬೇಕು. ಎಕ್ಸಾಮ್ ಅಟೆಂಡ್ ಮಾಡಿರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ರೀ. ನಿಮಗೆ ಗೊತ್ತಾಗ್ತದೆ ನಾ ಎಷ್ಟು ರೆಡಿ ಇದೀನಿ. 160 ಮಾರ್ಕ್ಸಕ್ಕೆ ನಾ ಎಷ್ಟು ಮಾರ್ಕ್ಸ್ ತೊಗೊಂಡಿನಿ, ನಾ ಎಷ್ಟು ಓದೀನಿ, ನಾ ಭಾಳ ಓದೀನಿ ಅಂತಿರ್ತೀರಿ. 160ಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೋದ್ರಿ, ಅವಾಗ ನೀವು ಓದಿದ್ದು ನಿಮ್ಗೆ ಗೊತ್ತಾಗತ್ತಿಲ್ಲ ರೀ. ನೀವು ಓದಿದ್ದು ನಿಮ್ಗೆ ಗೊತ್ತಾಗತಿ. ಅವಾಗ ನೀವು ಏನು ಮಾಡ್ಬೇಕು ಅಂದರೆ ಯಾವ ಪಾಠ ನಾವು ಓದಬೇಕು, ಯಾವುದ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದನ್ನು ಕ್ಲಿಯರಾಗಿ ತಿಳ್ಕೊಂಡು ಅದನ್ನು ಬೆನ್ನು ಹತ್ತಬೇಕು ರೀ. ಪ್ರತಿಯೊಂದು ನೀವು ಸರ್ಚ್ ಸದ್ಯ ಹೆಂಗಪ್ಪ ಅಂದ್ರೆ ನಿಮ್ದು SSGD ಅವ್ರು ರೆಡಿ ಆಗಿರಿ. ನೀವು ಎಲ್ಲ ಈಗ ಟೋಟಲ್ ಸಿಲೆಬಸ್ ಎಲ್ಲ ಗೊತ್ತದ ನಿಮಗೀಗ. ಇನ್ನು ಕೆಲವೊಂದು ಎಲ್ಲೋ ಕ್ವಶನ್ಗಳು ಯಾವ ರೀತಿ ಕೇಳ್ತಾರೆ ಗೊತ್ತಿಲ್ಲ, ಅವ್ನು ಹುಡುಕಾಡಬೇಕು, ಸರ್ಚ್ ಮಾಡಬೇಕು. ಆ ರೀತಿ ಮಾಡಿರಿ. ಸಕ್ಸಸ್ 100ಕ್ಕೆ 100 ಗ್ಯಾರಂಟಿ. ಎಲ್ಲರೂ ಸಕ್ಸಸ್ ಹಾಕಿರಿ. ಯಾಕಂದರೆ SSGD ಅವರು ಎಕ್ಸಾಮ್ ಒಮ್ಮೆ ಸಿಲೆಕ್ಷನ್ ಬಂದಿರಪ್ಪ ಅಂದರೆ ನೀವು ರನ್ನಿಂಗ್ ಅದು ಫೇಲ್ ಆಗೋದು ಭಾಳ ಕಡಿಮೆ ರೀ. ನೀವು ಇನ್ನೂ ಟೈಮ್ ಐತೆ. SSGD ಇವತ್ತು ತಾರೀಕು ಎಟ್ರಿ, ಇವತ್ತು 15. ನೀವು 8 ದಿನದಾಗ ತಯಾರಾಗ್ಬೋದು. ಯಾಕಂದ್ರೆ ಈಗ ಸಬ್ಜೆಕ್ಟ್ ಗೊತ್ತೈತೆ ರೀ ನಿಮಗೆಲ್ಲ. ಈಗ ಸಬ್ಜೆಕ್ಟ್ ಗೊತ್ತದ. ಮ್ಯಾಥ್ಸ್ ಕ್ವಶನ್ ಪೇಪರ್ ಹೆಂಗೆ ಬರ್ತದೆ, ಮೆಂಟಲ್ ಎಬಿಲಿಟಿ ಹೆಂಗೆ ಬರ್ತದೆ,
ಆಮೇಲೆ ಸಿಲಾಬಸ್ ಏನೇನದ ಪ್ರತಿಯೊಂದು ಎಲ್ಲ ನಿಮ್ಗೆ ಗೊತ್ತೈತ್ರಿ. ಈಗ ಗೊತ್ತೈತಿ ಹೆಂಗೆ ತಯಾರಾಗಬೇಕು ಅನ್ನೋದು ಇಂಪಾರ್ಟೆಂಟ್. ಓಕೆ, ತಯಾರಾಗಿರಿ ಎಲ್ಲಾರ? ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.